ಬರ ಪರಿಹಾರವನ್ನ ನೀಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಪರಮೇಶ್ವರ್ ಈ ರೀತಿ ಕಿಡಿಕಾರಿದ್ದಾರೆ. 4 ತಿಂಗಳು ಗೋಗರೆದ ನಂತರ ಪರಿಹಾರ ನೀಡಿದ್ರು. 18,000 ಕೇಳಿದ್ರೆ 3,400 ಕೋಟಿ ನೀಡಿದ್ದಾರೆ. ಸರ್ಕಾರದ ಮನವಿಗೆ ಕೇಂದ್ರ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. 18,000 ಕೋಟಿ 36,000 ಕೇಳಿಲ್ಲ. ನಾವು 18,000 ಕೋಟಿ ಕೇಳಿದ್ದೇವೆ. 18,000 ಕೋಟಿಯಲ್ಲಿ ಈಗ ಇಷ್ಟು ದಿವಸ ಆದಮೇಲೆ ನಾವು ಒದ್ದಾಡಿ ಗೋಗರೆದು ಅವರಿಗೆ ಪತ್ರಗಳು ಬರೆದು ಮಂತ್ರಿಗಳು ಹೋಗಿ ರಿಕ್ವೆಸ್ಟ್ ಮಾಡಿ, ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಹೋಗಿ ರಿಕ್ವೆಸ್ಟ್ ಮಾಡಿ, ಆಮೇಲೆ ನಾವು ಡೆಲ್ಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿ, ಆನಂತರ ಸುಪ್ರೀಂ ಕೋರ್ಟ್ಗೆ ಮೊದಲನೇ ಬಾರಿ ಕೇಂದ್ರದ ವಿರುದ್ಧ ಒಂದು ರಾಜ್ಯ ಸರ್ಕಾರ ಹೋಗಿರುವಂಥದ್ದು. ಇಷ್ಟೆಲ್ಲ ಆಗಿದ ಮೇಲೆ ನಮಗೆ 3,400 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೇನು ಹೇಳ್ತಾರಲ್ಲ, ಭಾಳ ಕಡಿಮೆ ಹಣ ಆಗ್ತದೆ. 18,000ಕ್ಕೆ ನಮಗೆ 3,480 ಕೋಟಿ ಏನೋ ಕೊಟ್ಟಿದ್ದಾರೆ ಅಂದರೆ ಭಾಳ ಕಡಿಮೆ ಆಗ್ತದೆ. ಅಂದರೆ ನಾವು ಕೂಡ ನಮ್ಮ ಭಾಗದ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಮಾಡುತ್ತೆ. ಈಗಾಗಲೇ ಮಾಡಿದ್ದೀವಿ. ಇಷ್ಟುವರೆಗೂ 3 ತಿಂಗಳು ನಾವೇ ಹಣ ಖರ್ಚು ಮಾಡಿದ್ದೀವಿ. ರಾಜ್ಯ ಸರ್ಕಾರನೇ ರೈತರಿಗೆ 2,000 ಕೋಟಿ 2,000 ರೂಪಾಯಿ ಕೊಡ್ತಕ್ಕಂಥದ್ದು, ಆಮೇಲೆ ಕುಡಿಯೋ ನೀರಿಗೆ, ಮೇವು ಬ್ಯಾಂಕ್ ಮಾಡುವಂಥದ್ದು, ಇದೆಲ್ಲ ನಾವು ಅವರಿಗೆ ಮನವಿಯನ್ನು ಇಡುವಾಗಲೇ ಕೇಳಿದ್ದೇವೆ. ಇಷ್ಟು ಮೇವು ಬ್ಯಾಂಕ್ ಮಾಡಬೇಕು, ಇಷ್ಟು ಕಡೆ ಕುಡಿಯೋ ನೀರಿಗೆ ತೊಂದರೆ ಇದೆ, ಇಷ್ಟು ಕಡೆ ಕಾಮಗಾರಿ ಕೆಲಸ ಕೊಡಬೇಕು ಅವರಿಗೆಲ್ಲ, ಜನಗಳಿಗೆ ಗುಳೆ ಹೋಗದಾಗೆ, ಇದೆಲ್ಲ ಡೀಟೇಲಾಗಿ ಕೊಟ್ಟಿದ್ದೀವಿ ಏನು ನಮ್ಮ ಮನವಿಯನ್ನು. ಅದಕ್ಕೆ ಅವರು ಸರಿಯಾಗಿ ಸ್ಪಂದಿಸಿಲ್ಲ. ಈಗ ಅವರು ಇಷ್ಟು ದಿವಸ ಆದಮೇಲೆ ಒಂದಿಷ್ಟು ಹಣ ಕೊಟ್ಟಿದ್ದಾರೆ. ಅದು ಈಗ ಬಹುಶಃ ಯಾವಾಗ ಬರುತ್ತೆ ಗೊತ್ತಿಲ್ಲ. ಇನ್ನು ಅವ್ರು ಹೇಳಿಕೆಗಳು ಕೊಟ್ಟಿದ್ದಾರೆ, ಹೇಳಿದ್ದೇವೆ ಕೊಡ್ತೇವೆ ಅಂತ ಬರುತ್ತೆ. ಅದು ಇನ್ನು 18,000 ಕೋಟಿ 36,000 ಕೇಳಿಲ್ಲ. ನಾವು 18,000 ಕೋಟಿ ಕೇಳಿದ್ದೇವೆ. 18,000 ಕೋಟಿಯಲ್ಲಿ ಈಗ ಇಷ್ಟು ದಿವಸ ಆದಮೇಲೆ ನವೆಂಬರ್ಗೆ ಸೆಪ್ಟೆಂಬರ್ಗೆ ಅರ್ಜಿ ಕೊಟ್ಟು ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಇನ್ನ 50,000 ಕೋಟಿ ಡ್ಯಾಮೇಜ್ ಆಗಿದೆ. ಯಾರಿಗೂ ಉದ್ಯೋಗ ಸಿಗಲಿಲ್ಲ. ಆದ್ಮೇಲೂ ಕೂಡ ನಮಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡೋಕ್ಕೆ ಅವರು ನಮಗೆ ದುಡ್ಡು ಕೊಡಲಿಲ್ಲ. ಕೋರ್ಟ್ಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು. ಫೆಡರಲ್ ಸ್ಟ್ರಕ್ಚರ್ಗೆ ಅವರು ಗೌರವನೇ ಕೊಡಲಿಲ್ಲ. ನಾವೇನು ಭಿಕ್ಷೆ ಕೇಳ್ತಾ ಇದೀವ? ಇಲ್ಲ ಅಂದ್ರೆ ಅವ್ರ ಮನೆ ದುಡ್ಡು ಏನಾದ್ರು ಕೇಳ್ತೀವ? ಇಲ್ಲ ನನ್ ಕೊಡಿ, ಸಿದ್ದರಾಮಯ್ಯನ ಕೊಡಿ ಏನಾದ್ರು ಅಂತ ನಾವು ಕೇಳ್ತಾ ಇದೀವ? ನಾವು ಕೇಳ್ತಾ ಇರೋದು ರಾಜ್ಯದ ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ, ನೀರಿನ ಬಾವಣಿಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು 2,000 ರೂಪಾಯಿ ಕೊಟ್ಟಿದ್ದೀವಿ, ನೀರು ಬಾವಣೆ ಸಲ್ತಿದ್ದೀವಿ, ಹುಲ್ ಕೊಟ್ಟಿದ್ದೀವಿ, ಗೋಶಾಲೆ ಕಟ್ಟಿದ್ದೀವಿ, ನಾವೇನೋ ಮಾಡಿದ್ದೀವಿ. ಈಗ ಲೆಕ್ಕ ಹಾಕೊಂಡ್ರೆ ಇನ್ನೂ ಡಬಲ್ ಇದೆ. 50,000 ಕೊಟ್ಟರ ಮೇಲೆ ನಮಗೆ ಲಾಸ್ ಇದೆ. ಆದರೂ ಕೂಡ ನಾವು ಮಾಡ್ತಾ ಇದೀವಿ. ನಮ್ಗೆ ಯಾರು ಸಿದ್ದರಾಮಯ್ಯನಿಗೂ ಭಿಕ್ಷೆ ಬೇಡ, ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ. ನಮ್ಮ ಹಕ್ಕದು. ನಮ್ಮ ಹಕ್ಕನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ನಾವು ಹೇಳ್ತಾ ಇದ್ವಿ, ನಮಗೆ ಪೂರ್ಣವಾಗಿ ತಿರ್ಗಾ ಸೆಪ್ಟೆಂಬರಿಂದ ಇಲ್ಲಿವರೆಗೂ ಆಗಿರೋಂಥ ನಮಗೆ ಲಾಸನ್ನು ಕೂಡ ಸೇರಿಸಿ ನಮಗೆ ಕೊಡಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಎಲೆಕ್ಷನಲ್ಲಿ ಕೋರ್ಟಲ್ಲಿ ಉಗಿತಾ ಇದ್ದಾರೆ ಅಂತ ಆದಮೇಲೆ ಇದನ್ನು ಒಂದು 3,000 ಕೋಟಿ ರೂಪಾಯಿನ ಪೇಪರ್ ಕೊಟ್ಬಿಟ್ಟು ಯಾವಾಗ ನಾವು ಉಪಯೋಗಿಸೋದು? ಹೊಟ್ಟೆ ಎಷ್ಟಾಗ್ತಾನೆ ನೀವು ಕೊಡಬೇಕಾಗಿರೋದು. ಈಗ ಮಳೆ ಇನ್ನೇನು ಬರ್ತದೆ, ನಾವೇನು ಮಾಡಿದೆವು, ನೀವು ಕೊಡದೆ ಹೋದ್ರೂ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ಒನ್ ಥಿಂಗ್ ಯು ಆಲ್ ಶುಡ್ ರಿಮೆಂಬರ್, if guarantees were not there, all the farmers, poor fellow, all of them getting 1,200 units power, 2,000 rupees, they are free traveling, they are getting 10 kilo rice, at least people are happy. We have saved them in this crisis. Every family, more than 4 crore family, directly they are being benefited with the guarantee. Our guarantee has protected this situation. ನಮ್ಮ ಗ್ಯಾರಂಟಿ ಇವತ್ತು ಜನರ ಬದುಕನ್ನು ಆಗಿ ಈ ಭಾವನೆನ ತಪ್ಪಿಸಿದೆ. ಮುಖ್ಯಮಂತ್ರಿಗಳು ನೇರವಾಗಿ ಅವ್ರ ಅಕೌಂಟ್ಗೆ ರೈತರಿಗೂ 2,000 ರೂಪಾಯಿ ಅಕೌಂಟ್ ಕೂಡ ಹಾಕಿದ್ದಾರೆ. ಆದ್ದರಿಂದ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿತದೆ. ಇದು ದಳದವರು ಬಿಜೆಪಿಯವರು ಇಬ್ರು ಸೇರ್ಕೊಂಡು ಇಬ್ರು ಈ ರಾಜ್ಯಕ್ಕೆ ಯಾರು ದ್ರೋಹ ಮಾಡಿದ್ದಾರೆ ಅಂದ್ರೆ ರಾಜ್ಯಕ್ಕೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ನಾವು ಕೇಳಿದಷ್ಟು ಬರ ಪರಿಹಾರ ನೀಡಿಲ್ಲ ಕೇಂದ್ರ ಅಂತ ಕೇಂದ್ರದ ವಿರುದ್ಧ ಇವತ್ತು ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ನಾಯಕರು ಏನ್ ಹೇಳ್ತಾ ಇದ್ದಾರೆ, ಏನ್ ನಡೀತು ಸ್ಥಳದಲ್ಲಿ?
ಪ್ರಗತಿ ಈಗ ಪ್ರತಿಭಟನೆ ಮುಗಿಸಿ ಈಗ ಪಾದಯಾತ್ರೆ ಮೂಲಕ ಗಾಂಧಿ ಪ್ರತಿಮೆಯಿಂದ ದೇವರಾಜ ಅರಸು ಪ್ರತಿಮೆ ತನಕ ಅಂದ್ರೆ ವಿಧಾನಸೌಧದ ಆವರಣದೊಳಗೆ ಇರುವಂತಹ ದೇವರಾಜ ಅರಸು ಪ್ರತಿಮೆಯ ತನಕ ಈಗ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಮೂಲಕ ತೆರಳುತ್ತಾ ಇದ್ದಾರೆ. ಕೇಂದ್ರದ ಬರ ಪರಿಹಾರದ ವಿಚಾರದಲ್ಲಿ ಆಗಿರುವಂತಹ ಅನ್ಯಾಯವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ. ಒಂದು ಕಡೆ ಬರ ಪರಿಹಾರವನ್ನ ಕೊಡುವಂತ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನ ಗೋಗರೆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಬರ ಪರಿಹಾರವನ್ನು ಪಡೆದುಕೊಂಡ್ರಿ. ಆದ್ರೆ ಈಗ ಕೊಟ್ಟಿರುವಂತಹ ಬರ ಪರಿಹಾರವೂ ಕೂಡ ಸಮರ್ಪಕವಾಗಿಲ್ಲ ಅನ್ನುವಂತಹ ಹೆಚ್ಚಿನ ಬರ ಪರಿಹಾರ ನೀಡಬೇಕು ಅನ್ನುವಂಥದನ್ನ ಒತ್ತಾಯಿಸಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಈಗ ಪಾದಯಾತ್ರೆ ಮೂಲಕ ಈ ಪ್ರತಿಭಟನೆ ಸಾಗ್ತಾ ಇದೆ. ದೇವರಾಜ ಅರಸು ಪ್ರತಿಮೆಗೆ ತೆರಳಿ ಪಾದಯಾತ್ರೆಯನ್ನ ಮುಗಿಸಿ ಆನಂತರ ಪ್ರತಿಭಟನೆಯನ್ನು ಅಂತ್ಯಗೊಳಿಸ್ತಾರೆ. ಒಂದಂತೂ ಸ್ಪಷ್ಟ, ಈ ವಿಚಾರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ಥಳೀಯವಾಗಿ ಒಂದು ಚುನಾವಣಾ ವಿಚಾರ ಆಗಿತ್ತು. ಹಾಗಾಗಿ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ಕೂಡ, ಕೇಂದ್ರ ಬಿಜೆಪಿ ಕೂಡ ತನ್ನ ಹಠಮಾರಿ ಧೋರಣೆಯಿಂದಾಗಿ ಇಂಥದ್ದೊಂದು ದೊಡ್ಡ ಮಟ್ಟ ಇದನ್ನ ಕರ್ನಾಟಕದ ಜನರ ಎದುರು ಮುಜುಗರ ಅನುಭವಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಪ್ರಗತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.